ವೆಲ್ಕಮ್ ಸ್ಟೂಡೆಂಟ್ ಅಂದ್ಕೊಂಡ ಹಾಗೆ ಕೆಇಎದವರು ತಮ್ಮ ಪೋರ್ಟಲ್ನಲ್ಲಿ ಎರಡನೇ ಸುತ್ತಿನ ಒಂದು ತಾತ್ಕಾಲಿಕ ಸೀಟ್ ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಲೀಸ್ಟ್ ಕೂಡ ನೀಡಿದ್ದಾರೆ. ಸೊ KCETಯ ಎಲ್ಲ ವೃತ್ತಿಪರ ಕೋರ್ಸ್ಗಳು ಇಂಜಿನಿಯರಿಂಗ್ ಸ್ಟ್ರೀಮ್ ಜೊತೆಗೆ ಅಗ್ರಿ, ವೆಟರ್ನರಿ ಸೈನ್ಸು, ಹಾರ್ಟಿಕಲ್ಚರು ಇತ್ಯಾದಿ ಎಲ್ಲ ಕೋರ್ಸ್ಗಳಿಗೆ ಅಲಾಟ್ಮೆಂಟ್ ಆಗಿದೆ. ಜೊತೆಗೆ ನೀಟ್ ಆಸ್ಪಿರೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟು ಮತ್ತು BAMS ಸೀಟ್ ಅಲಾಟ್ಮೆಂಟು ಮತ್ತು ಡೆಂಟಲ್ ಸೀಟ್ ಅಲಾಟ್ಮೆಂಟು ಕಂಪ್ಲೀಟ್ ಆಗಿರುವ ಎಲ್ಲ ವಿವಿಧ ವೃತ್ತಿಪರ ಕೋರ್ಸ್ಗಳ ಎರಡನೇ ಸುತ್ತಿನ ಒಂದು ತಾತ್ಕಾಲಿಕ ಸೀಟು ಹಂಚಿಕೆ ಈಗಾಗಲೇ ಆಗಿದೆ. ಪೋರ್ಟಲ್ನಲ್ಲಿ ಆ ಲಿಂಕ್ ಕೂಡ ಎನೇಬಲ್ ಆಗಿದೆ. ವಿದ್ಯಾರ್ಥಿಗಳು ದಯವಿಟ್ಟು ನೋಡ್ಕೊಳ್ಳಿ. ಒಂದಿಷ್ಟು KCETಯ ಕೋರ್ಸ್ಗಳಿಗೆ ಸರ್ವರ್ ಕೂಡ ಬ್ಯುಸಿ ಬರ್ತಾ ಇದೆ. ನಿಧಾನಕ್ಕೆ ನೋಡ್ಕೊಳ್ಳಿ. ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಕೂಡ ನಿಮ್ದಾಗ್ತದೆ. UGCET 2022 ಎರಡನೇ ಸುತ್ತಿಗೆ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತೇಳಿ ಎನೇಬಲ್ ಮಾಡಿದ್ದಾರೆ. ಒಂದು ಸ್ವಲ್ಪ ಲೋಡ್ ಆಗ್ತಾ ಇದೆ. ಸೊ ಈ ರೀತಿಯ ಪೇಜ್ ಓಪನ್ ಆಗ್ತದೆ. ನಿಮ್ಮ CET ನಂಬರು ಇದೆಲ್ಲವನ್ನು, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ರಿ. ಜೊತೆಗೆ ಒಂದು ನೋಟ್ ಕೂಡ ನೀಡಿದ್ದಾರೆ. ದಿಸ್ ಈಸ್ ಓನ್ಲಿ ರೌಂಡ್ 2 ಪ್ರೊವಿಷನಲ್ ಸೀಟ್ ರಿಸಲ್ಟ್ ಎಕ್ಸೆಪ್ಟ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜು. ಈಗ ಬಿಟ್ಟಿರೋದು ಓನ್ಲಿ ಪ್ರೊವಿಷನಲ್ ಮಾತ್ರ. ಸೊ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಿಡಲಿಕ್ಕಿದೆ. KA ಪೋರ್ಟಲ್ನಲ್ಲಿ ನೀವು UG ನೀಟ್ ಸಪ್ರೇಟ್ ಆಗಿರುವ ಟ್ಯಾಬನ್ನು ಕ್ಲಿಕ್ ಮಾಡಿಕೊಂಡ್ರೆ ಎರಡನೇ ಸುತ್ತಿನ ತಾತ್ಕಾಲಿಕ ಹಂಚಿಕೆ ಪಟ್ಟಿಯನ್ನು ಕೂಡ ನೀಡಿದ್ದಾರೆ. ಇಲ್ಲಿ ಮೆಡಿಕಲ್ ಅಲಾಟೆಡ್ ಲೀಸ್ಟ್ ಇದೆ, ಡೆಂಟಲ್ ಅಲಾಟೆಡ್ ಲೀಸ್ಟ್ ಇದೆ, ಅದೇ ರೀತಿ ಆಯುಷ್ ಅಲಾಟೆಡ್ ಲೀಸ್ಟ್ ಕೂಡ ಇದೆ. ಸುಮಾರು ಬಹಳಷ್ಟು 523 ಪೇಜಿನ ಒಂದು PDF ಇದೆ ಇದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ 9,000ಕ್ಕಿಂತಲೂ ಹೆಚ್ಚು ಸೀಟ್ಗಳಿಗೆ ಕೊನೆಯದಾಗಿ ಅಲಾಟನ್ನು ಮಾಡಿರೋದು. 9,243 ಸೀರಿಯಲ್ ನಂಬರ್ ಇದೆ. ಸೊ ಕೊನೆಯದಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿರೋ ಕಾಲೇಜು, ಜೊತೆಗೆ ಆ್ಯಂಡ್ ರಿಪೋರ್ಟೆಡ್ ಅಂತಂದರೆ ಫಸ್ಟ್ ರೌಂಡಿಗೆ ಇವರು ರಿಪೋರ್ಟ್ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಇಷ್ಟೇ. ನಿಮಗೆ ಮೆಡಿಕಲ್ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಅಂಚಿನಲ್ಲಿ ಇರೋರಿಗೂ ಕೂಡ ಈ ಸೆಕೆಂಡ್ ರೌಂಡು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಯಾರೂ ಕೂಡ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ, ಗಾಬರಿ ಆಗಬೇಡಿ, ಸಹಜ. ನಿಮಗೆ ಹೊಸ ಕಾಲೇಜಸ್ನ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಆಗೋದಿದೆ, ಅದೊಂದು ಸಂತೋಷ ಸುದ್ದಿ. ಅದಾದಮೇಲೆ ನೈಜವಾಗಿ ನಿಮಗೆ ಅಪ್ಗ್ರೇಡ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೆಡಿಕಲ್ನಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಗ್ರೇಡ್ ಆಗಿದೆ. ಇಂಜಿನಿಯರಿಂಗು, KCETಗೆ ಸಂಬಂಧಪಟ್ಟ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೂ ಕೂಡ ಅಪ್ಗ್ರೇಡನ್ನು ತಾವು ನೋಡ್ಬೋದು. ಇದಿಷ್ಟು ಅಪ್ಡೇಟ್ ಆಗಿರೋ ಮಾಹಿತಿ. ತರನ ಜಗರ್ಗಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಚಾನಲ್ಗೆ ಫಾಲೋ ಆಗಿ. ಥ್ಯಾಂಕ್ ಯು ವೆರಿ ಮಚ್.